ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೊಂದು ವಿಚಾರ ಗೊತ್ತಾ? ಅರ್ನ್ಸ್ಟ್ ಅಂಡ್ ಯಂಗ್ ಸಂಸ್ಥೆಯ ಒಂದು ಸರ್ವೆ ಪ್ರಕಾರ ಭಾರತದಲ್ಲಿ 81% ಜನರ ಸ್ಯಾಲರಿ, ಅಂದ್ರೆ ಆಲ್ಮೋಸ್ಟ್ ಎಲ್ಲರ ಸ್ಯಾಲರಿ, ಬಹುಭಾಗ ಜನರ ಸ್ಯಾಲರಿ ತಿಂಗಳ ಮೊದಲ 10 ದಿನದಲ್ಲೇ ಖಾಲಿ ಆಗ್ತಾ ಇದೆ. ಎಷ್ಟು? ಮೊದಲ 10 ದಿನದಲ್ಲಿ. ನೋ ಸೇವಿಂಗ್ಸ್, ನೋ ಇನ್ವೆಸ್ಟ್ಮೆಂಟ್ಸ್, ಬರೀ EMI ಕಟ್ಟೋದೇ ಜೀವನ. ಆದರೆ ಯಾಕೆ ಹೀಗಾಗ್ತಾ ಇದೆ? ಸ್ಯಾಲರಿ ತುಂಬ ಕಮ್ಮಿ ಇದೆಯಾ ಎಲ್ಲರದ್ದು ಕೂಡ? ಅಥವಾ ಬ್ಯಾಡ್ ಲಕ್ಕ, ಅಥವಾ ಬ್ಯಾಡ್ ಹ್ಯಾಬಿಟ್ಸ್, ಅಥವಾ ಬ್ಯಾಡ್ ಮ್ಯಾನೇಜ್ಮೆಂಟ್? ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ, ಈ ಸರ್ವೇಲಿ ತಿಂಗಳಿಗೆ 50-60 ಸಾವಿರ ಸಂಬಳ ತಗೊಳ್ಳೋರು ಕೂಡ 10 ದಿನಕ್ಕೆ ನಮ್ಮ ಜೇಬು ಖಾಲಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಜೇಬು ಖಾಲಿ ಆಗ್ತಿರೋದಕ್ಕೆ ದುಡ್ಡಿನ ಅಂಶ ಒಂದೇ ಕಾರಣನಾ? ಕಮ್ಮಿ ಸಂಬಳ ಒಂದೇ ಕಾರಣನಾ? ಅಥವಾ ಆ ದುಡ್ಡನ್ನ ಬಳಸ್ತಿರೋ ಮನುಷ್ಯ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅನ್ನೋ ಸೈಕಲಾಜಿಕಲ್ ಟ್ರ್ಯಾಪ್ನಲ್ಲಿ ಸಿಕ್ಕಾಕೊಂಡಿರೋದು ಕಾರಣನಾ? ಎರಡನೇ ಅಂಶ ಇದೆಯಲ್ಲ, ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್, ಅದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದೆ. ಸ್ನೇಹಿತರೆ, ಇದೊಂದು ಟ್ರ್ಯಾಪ್ನಿಂದ ಬಚಾವಾದರೆ ಲೈಫಲ್ಲಿ ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಗೆಲ್ಬೋದು. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು 50 ವರ್ಷಗಳ ಹಿಂದೆ ಈ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಬಗ್ಗೆ ನಡೆದ ಮಹಾ ಎಕ್ಸ್ಪೆರಿಮೆಂಟ್ ಒಂದರ ಬಗ್ಗೆ ತಿಳ್ಕೊಳ್ಳೋಣ. ಈ ಎಕ್ಸ್ಪೆರಿಮೆಂಟ್ ನಲ್ಲಿ ಬಯಲಾದ ಒಂದೇ ಒಂದು ಸ್ಕಿಲ್ ನ ಅಳವಡಿಸ್ಕೊಂಡ್ರೆ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಹಣ ಸರಿಯಾಗಿ ಬಳಸೋದ್ರಿಂದ ಹಿಡಿದು ಕುಡಿತಾ ಬಿಡೋದು, ಉತ್ತಮ ಡಯಟ್ ಅನ್ನ ಫಾಲೋ ಮಾಡಿ ಫಿಟ್ ದೇಹ ಹಾಗೂ ಆರೋಗ್ಯವಂತ ದೇಹವನ್ನ ಹೊಂದೋದು ಸೇರಿದ ಹಾಗೆ ಎಲ್ಲದಕ್ಕೂ ಒಂದೇ ಮಹಾಮಂತ್ರ ಆಗಬಹುದು ಈ ಟೆಸ್ಟ್. ಅದೇನು ಹಾಗಾದ್ರೆ? ಬನ್ನಿ, ತಡ ಮಾಡೋದು ಬೇಡ, ತಿಳ್ಕೊಳ್ತಾ ಹೋಗೋಣ. ಏನಿದು ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್? ಸ್ನೇಹಿತರೆ, ಮನುಷ್ಯ ಅಂದಮೇಲೆ ಅವ್ರದ್ದೇ ಆದ ಆಸೆ ಆಕಾಂಕ್ಷೆ ಇರುತ್ತೆ. ಆದರೆ ಈ ಆಸೆಯನ್ನ ತಕ್ಷಣಕ್ಕೆ ಪೂರೈಸ್ಕೋಬೇಕು, ಇಮ್ಮಿಡಿಯೇಟ್ ಆಗಿ ತಾನು ಅಂದ್ಕೊಂಡಿದ್ದು ನನಗೆ ಸಿಗಬೇಕು ಅಥವಾ ಆಗಬೇಕು ಅನ್ನೋ ಮೈಂಡ್ ಸೆಟ್ನ ಸೈಕಲಾಜಿಕಲಿ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅಂತ ಕರೀತಾರೆ. ಕೆಲ ಅಧ್ಯಯನಗಳ ಪ್ರಕಾರ ಮನುಷ್ಯನ 10ಕ್ಕೂ ಅಧಿಕ ಲಾಂಗ್ ಟರ್ಮ್ ಸಮಸ್ಯೆಗಳಿಗೆ ಈ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ನೇ ಕಾರಣ. ನಮ್ಮ ಮೆದುಳಿನಲ್ಲಿ ಫೀಲ್ ಗುಡ್ ಹಾರ್ಮೋನ್ ಡೋಪಮೈನ್ ಸಡನ್ ಆಗಿ ಸ್ಪೈಕ್ ಆಗೋದ್ರಿಂದ, ಅಂದರೆ ಇದ್ದಕ್ಕಿದ್ದಂತೆ ಡೋಪಮೈನ್ ಬೂಸ್ಟ್ ಆಗೋದ್ರಿಂದ, ಉತ್ಪತ್ತಿ ಹೆಚ್ಚಾಗೋದ್ರಿಂದ ನಮಗೆ ಈ ದಿಢೀರ್ ಪ್ರತಿಫಲಗಳು ಬೇಕು ಅನಿಸುತ್ತೆ. ಕಂಡಿದ್ದೆಲ್ಲ ಬೇಕು, ಕೂಡಲೇ ಆಗಬೇಕು ಅಂತ ಅನಿಸುತ್ತೆ. ಕಾಯೋ ತಾಳ್ಮೆನೇ ಇಲ್ಲ. ಈ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಬಗ್ಗೆ ಹಲವಾರು ಸ್ಟಡೀಸ್ ನಡೆದಿವೆ. ಆದರೆ 1970ರ ದಶಕದಲ್ಲಿ ನಡೆದ ಒಂದು ಅಧ್ಯಯನ ಮನುಷ್ಯನ ಸಕ್ಸಸ್ ಸೂತ್ರವನ್ನೇ ಬುಡ ಮೇಲು ಮಾಡಿದೆ. ಮಾರ್ಷ್ ಮೆಲೋ ಪ್ರಯೋಗ, ಸಕ್ಸಸ್ ಗುಟ್ಟು ಬಯಲು. ಸ್ನೇಹಿತರೆ, ಮಾರ್ಷ್ ಮೆಲೋ ಎಕ್ಸ್ಪೆರಿಮೆಂಟ್ 1960ರ ದಶಕದ ಪ್ರಯೋಗ. ಅಮೆರಿಕದ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯ ವಾಲ್ಟರ್ ಮಿಶೆಲ್ ಅನ್ನೋ ಸೈಕಾಲಜಿಸ್ಟ್ ಒಬ್ರು ಈ ಪ್ರಯೋಗವನ್ನ ನಡೆಸಿದ್ರು. ಈ ಎಕ್ಸ್ಪೆರಿಮೆಂಟ್ ಹಲವು ಸ್ಟೆಪ್ಸ್ ಹೊಂದಿದ್ವು. ಅದರ ಸಾರಾಂಶವನ್ನ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀವಿ ನೋಡಿ. ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯ ನರ್ಸರಿ ಸ್ಕೂಲ್ನಿಂದ 4ರಿಂದ 5 ವರ್ಷದ ಒಂದಷ್ಟು ಮಕ್ಕಳನ್ನ ಈ ಪ್ರಯೋಗಕ್ಕೆ ಸೆಲೆಕ್ಟ್ ಮಾಡಲಾಯಿತು. ದೀರ್ಘ ಇದೆ ಇದು ನೋಡಿ, ಸ್ಟೆಪ್ಸ್ ಹೆಂಗಿದೆ ನೋಡಿ. ಮೊದಲಿಗೆ ಮಕ್ಕಳನ್ನ ಸೆಲೆಕ್ಟ್ ಮಾಡಲಾಯಿತು, 4ರಿಂದ 5 ವರ್ಷದ ಮಕ್ಕಳನ್ನ. ಆ ಮಕ್ಕಳನ್ನ ಒಂದು ಕೋಣೆಯಲ್ಲಿ ಕೂರಿಸಲಾಯಿತು. ಎಲ್ರಿಗೂ ಸೆಪರೇಟ್ ಚೇರ್, ಟೇಬಲ್ ಕೊಡಲಾಯಿತು. ಪ್ರತಿಯೊಂದು ಟೇಬಲ್ ಮೇಲೆ ಒಂದೊಂದು ಮಾರ್ಷ್ ಮೆಲೋ, ಒಂದು ಸಿಹಿ ತಿಂಡಿ, ಸಕ್ಕರೆಯಿಂದ ಮಾಡಲಾದ ಒಂದು ಸ್ವೀಟ್, ಇದು ಅದನ್ನು ಇಡಲಾಯಿತು. ನಂತರ ಆ ಎಲ್ಲ ಮಕ್ಕಳಿಗೆ ಒಂದು ಆಫರ್ ಕೊಡಲಾಯಿತು. ನೀವು ಮಾರ್ಷ್ ಮೆಲೋ ತಿನ್ನಬಹುದು, ಆದರೆ 15 ನಿಮಿಷಗಳ ಕಾಲ ಆ ಮಾರ್ಷ್ ಮೆಲೋ ತಿನ್ನದೆ ವೆಯ್ಟ್ ಮಾಡಿದ್ರೆ ಮತ್ತೊಂದು ಮಾರ್ಷ್ ಮೆಲೋ ಕೊಡ್ತೀವಿ ಅಂತ ಹೇಳಲಾಗಿತ್ತು. ಈ ರೀತಿ ಹೇಳಿ ಆ ಮಕ್ಕಳನ್ನ ಮಾತ್ರ ಬಿಟ್ಟು ಎಲ್ಲರೂ ಕೋಣೆಯಿಂದ ಹೊರಗೆ ಹೋದ್ರು. ಮಕ್ಕಳ ಬಿಹೇವಿಯರ್ ನೋಡೋಕೆ ಒಳಗೆ ಕ್ಯಾಮೆರಾ ಫಿಕ್ಸ್ ಮಾಡಲಾಗಿತ್ತು. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 39,500 ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದರ್ಶನ, AC ಟ್ರಾನ್ಸ್ಪೋರ್ಟ್, ಬೋಟಿಂಗ್ ಅಂಡ್ ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇರುತ್ತೆ. ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 4 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಈ ಪ್ರಯೋಗದಲ್ಲಿ ಮಕ್ಕಳು ಏನ್ ಮಾಡಿದ್ರು? ಪ್ರಯೋಗದಲ್ಲಿ ಭಾಗಿಯಾಗಿದ್ದ ಮಕ್ಕಳಲ್ಲಿ ಬಹುತೇಕ ಮಕ್ಕಳು ಕೂಡಲೇ ಮಾರ್ಷ್ ಮೆಲೋ ತಿಂದುಬಿಟ್ರು. ಇದೇ ಕಣ್ಮುಂದೆ ತಿನ್ನಬೇಕು, ಮಜಾ ಮಾಡಬೇಕಷ್ಟೇ, ತಿಂದುಬಿಟ್ರು. ಆದರೆ ಕೆಲವು ಮಕ್ಕಳು ಮಾತ್ರ, ತಡಿ 15 ನಿಮಿಷ ತಾನೆ,
ಎಲ್ಲಿಗೆ ಹೋಗುತ್ತೆ, ವೆಯ್ಟ್ ಮಾಡೋಣ ಇನ್ನೊಂದು ಮಾರ್ಷ್ಮೆಲೋ ಸಿಗುತ್ತೆ ಅಂತ ವೆಯ್ಟ್ ಮಾಡಿದ್ರು 15 ನಿಮಿಷ ಕಾದ್ರು. ಆ ರೀತಿ ಕಾದ ಮಕ್ಕಳಲ್ಲಿ ಕೆಲವರು ಅವ್ರನ್ನವ್ರು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಕಣ್ಣು ಮುಂದೆ ಇದ್ರೆ ಕಣ್ಣು ಕೋರೈಸ್ತಾ ಇರುತ್ತೆ, ತಿನ್ನೋಣ ಅನ್ಸುತ್ತೆ, ಬಾಯಲ್ಲಿ ನೀರು ಬರುತ್ತೆ ಅಂತ ಕಣ್ಣು ಮುಚ್ಕೊಂಡು ಕೂಡ ವೆಯ್ಟ್ ಮಾಡಿದ್ರು. ಇನ್ನು ಕೆಲವರು ಆ ಕಡೆ ನೋಡ್ತಾ ಮಾರ್ಷ್ಮೆಲೋ ಬಿಟ್ಟು ಬೇರೆಲ್ಲಾರು ನೋಡ್ತಾ ಮೈಂಡನ್ನು ಡೈವರ್ಟ್ ಮಾಡಿ ವೆಯ್ಟ್ ಮಾಡಿದ್ರು. ಸೂಕ್ಷ್ಮ ಗಮನಿಸಿ ಸ್ನೇಹಿತರೆ ಎಲ್ಲವನ್ನ ಕೂಡ. ಇನ್ನು ಕೆಲವರು ಕೈಯಲ್ಲೇ ಅದು ಇದು ಆಟವಾಡಿದ್ರೆ, ಇನ್ನು ಕೆಲವರು ಹಾಡು ಹೇಳೋಕೆ ಶುರು ಮಾಡಿದ್ರು. ಒಟ್ಟಲ್ಲಿ ಕೆಲ ಮಕ್ಕಳು ಅವ್ರದ್ದೇ ಆದ ರೀತಿಯಲ್ಲಿ ಸೆಲ್ಫ್ ಕಂಟ್ರೋಲ್ ಮಾಡಿ ಮಾರ್ಷ್ಮೆಲೋನ ಸ್ವೀಟನ್ನು ತಿಂದೆ ಹಾಗೆ ವೆಯ್ಟ್ ಮಾಡಿದ್ರು. ಅದರ ಪರಿಣಾಮ ಅವರಿಗೆ ಮೊದಲೇ ಆಶ್ವಾಸನೆ ಕೊಟ್ಟಂತೆ 2ನೇ ಮಾರ್ಷ್ಮೆಲೋ ಆ ಸ್ವೀಟ್ ಸಿಕ್ತು. ಆದ್ರೆ ಇಲ್ಲಿಗೆ ಮುಗಿತಾ? ಇಲ್ಲ. ಅದಾದ್ಮೇಲೂ ಕೂಡ ಮುಂದಿನ ಹಲವು ವರ್ಷಗಳ ಕಾಲ ಸೈಕಾಲಜಿಸ್ಟ್ ವಾಲ್ಟರ್ ಮಿಶೆಲ್ ಈ ಮಕ್ಕಳನ್ನ ಅಬ್ಸರ್ವ್ ಮಾಡ್ತಾನೆ ಬಂದರು. ಲಾಂಗ್ ಸ್ಟಡಿ ಇದು. ಆದರೆ ಕೆಲವೇ ವರ್ಷಗಳಲ್ಲಿ ವಾಲ್ಟರ್ ಮಿಶೆಲ್ ಅಚ್ಚರಿ ಪಡೋ ರೀತಿಯಲ್ಲಿ ಒಂದಷ್ಟು ಅಂಶಗಳು ಹೊರಬಂದವು. ಯಾಕಂದರೆ ಸುಮಾರು 10 ವರ್ಷಗಳ ಬಳಿಕ ಬೇಗ ಮಾರ್ಷ್ಮೆಲೋ ತಿಂದ ಮಕ್ಕಳಿಗಿಂತ 15 ನಿಮಿಷ ಕಾದು ಇನ್ನೊಂದು ಮಾರ್ಷ್ಮೆಲೋಗೋಸ್ಕರ ವೆಯ್ಟ್ ಮಾಡಿ 2 ಪಡ್ಕೊಂಡ ಮಕ್ಕಳು ಲೈಫಲ್ಲೂ ಕೂಡ ಅದೇ ಒಂದು ದಿಕ್ಕಿನಲ್ಲಿ ಸಾಗಿದ್ರು. ತಾಳ್ಮೆ, ಸಮಾಧಾನ ಹಾಗೂ ಅದರ ಪ್ರತಿಫಲವಾಗಿ ಸಕ್ಸಸ್ ಕೂಡ ಅವರ ಜೀವನದಲ್ಲಿತ್ತು. ಸಕ್ಸಸ್ಫುಲ್ ಆಗಿದ್ರು ಆ ವೆಯ್ಟ್ ಮಾಡಿದ್ದ ಮಕ್ಕಳು. ಓದೋದ್ರಲ್ಲಿ ಮುಂದಿದ್ರು. ಅಮೆರಿಕದ SAT ಸ್ಯಾಟ್ ಪರೀಕ್ಷೆಯಲ್ಲಿ ಮೊದಲ ಬಾರಿಗೆ ಮಾರ್ಷ್ಮೆಲೋ ತಿನ್ನದ ಮಕ್ಕಳು ಉಳಿದವರಿಗಿಂತ ಸರಾಸರಿ 210 ಪಾಯಿಂಟ್ ಹೆಚ್ಚು ಅಂಕವನ್ನು ಗಳಿಸಿದ್ರು. ಬೆಟರ್ ಸೋಷಿಯಲ್ ಸ್ಕಿಲ್ಗಳನ್ನು ಕಲ್ತ್ಕೊಂಡಿದ್ರು. ಒಳ್ಳೆ ಸ್ಯಾಲ್ರಿ ಸಿಗೋ ಕೆಲಸಗಳಿಗೆ ಸೇರಿದ್ರು. ಹೆಲ್ದಿ ಲೈಫ್ ಸ್ಟೈಲನ್ನು ಅಳವಡಿಸ್ಕೊಂಡಿದ್ದ ಅವರಲ್ಲಿ ಸ್ಟ್ರೆಸ್ ಲೆವೆಲ್ ಕೂಡ ಕಮ್ಮಿ ಇತ್ತು. ಒಳ್ಳೆ BMI ಸ್ಕೋರ್ ಹೊಂದಿದ್ರು. ಆದರೆ ಇನ್ನೊಂದು ಗ್ರೂಪ್ ಕಾಯ್ಲಿಕ್ಕೆ ಆಗದೆ ಕೂಡಲೇ ಆ ಸ್ವೀಟನ್ನು ತಿಂದಿದ್ರಲ್ಲ, ಮಾರ್ಷ್ಮೆಲೋವನ್ನು ತಿಂದಿದ್ರಲ್ಲ, ಆ ಮಕ್ಕಳು ಸೆಲ್ಫ್ ಕಂಟ್ರೋಲ್ನಲ್ಲಿ ಶೈಕ್ಷಣಿಕವಾಗಿ ಹಿಂದಿದ್ರು. ಹೆಚ್ಚು ಫ್ರಸ್ಟ್ರೇಷನ್ ಮತ್ತು ಸ್ಟ್ರೆಸ್ ಹೊಂದಿದ್ರು. 30ರ ಹೊತ್ತಿಗೆ ಅನೇಕರು ಓವರ್ ವೇಟ್ ಆಗಿದ್ರು. ಹೀಗಾಗಿ ಸಕ್ಸಸ್ಗೆ ಇಂಟೆಲಿಜೆನ್ಸ್, ಬುದ್ಧಿವಂತಿಕೆಗಿಂತ ಡಿಲೇಡ್ ಗ್ರಾಟಿಫಿಕೇಶನ್ ಅಂದರೆ ತಾಳ್ಮೆಯಿಂದ ಕಾಯುವ ಗುಣ ಇಂಪಾರ್ಟೆಂಟ್ ಸ್ಕಿಲ್ ಅನ್ನೋ ತೀರ್ಮಾನಕ್ಕೆ ಬರಲಾಯಿತು. ಸೆಲ್ಫ್ ಕಂಟ್ರೋಲ್ ಇಟ್ಕೊಂಡು ಯಾರು ಹೆಚ್ಚು ಹೊತ್ತು ಕಾಯ್ತಾರೋ ಅವರಿಗೆ ಲಾಂಗ್ ಟರ್ಮ್ ಗೋಲ್ ಅಚೀವ್ ಮಾಡೋಕೆ ಆಗುತ್ತೆ ಅಂತ ಹೇಳಲಾಯಿತು. ಹೀಗಾಗಿ ಸ್ನೇಹಿತರೆ, ದುಡ್ಡು ಕಾಸಿನ ವಿಚಾರದಲ್ಲಿ ನಮಗೆ ನಾವೇ ಮಾರ್ಷ್ಮೆಲೋ ಸೂತ್ರವನ್ನು ಅಳವಡಿಸ್ಕೊಂಡ್ರೆ ಲೈಫೇ ಚೇಂಜ್ ಆಗುತ್ತೆ. ಆದರೆ ನಾವು ಹೇಗೆ ಇವಾಗಲೂ ಕೂಡ ಇದನ್ನು ಮಾಡ್ಬೋದು? ಬನ್ನಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ. ಸ್ಟೆಪ್ ನಂಬರ್ 1, 7 ಡೇ ರೂಲ್. ಖರ್ಚನ್ನು ತಡ ಮಾಡುವ ಅಭ್ಯಾಸ. ನಮ್ಮಲ್ಲಿ ಅನೇಕರಿಗೆ ಸಂಬಳ ಅಕೌಂಟಿಗೆ ಬಂದ ಕೂಡಲೇ ಖರ್ಚು ಮಾಡೋ ಸ್ವಭಾವ ಇದೆ. ಹೊಸ ಸ್ಮಾರ್ಟ್ಫೋನ್, ಬ್ರ್ಯಾಂಡೆಡ್ ಶೋಸ್ ಅಥವಾ ಆಕರ್ಷಕ ಡೀಲ್ ನೋಡಿದ ತಕ್ಷಣ ಅವಶ್ಯಕತೆ ಇಲ್ಲ ಅಂದರೂ ಕೂಡ ಹೊಡಿ, ಕ್ಲಿಕ್ ಮಾಡು, ಆ್ಯಡ್ ಟು ಕಾರ್ಟ್, ಪ್ರೊಸೀಡ್ ಟು ಪೇ, ಡನ್, ಬಂತು. ಇನ್ಸ್ಟೆಂಟ್ ಆಗಿ ಸುಖ ಉತ್ಪತ್ತಿ ಆಯಿತು ಒಳಗಡೆ. ಪಾರ್ಟಿ, ಟ್ರಿಪ್, ವೀಕೆಂಡ್, ಮಸ್ತಿ, ಅದು ಇದು ಅಂತ 15ನೇ ತಾರೀಕು ಬರುವಷ್ಟರಲ್ಲಿ ಇರೋ ದುಡ್ಡೆಲ್ಲ ಖಾಲಿಯಾಗಿ ನೆಕ್ಸ್ಟ್ ಏನಾದರೂ ಕೂಪನ್ ಕೋಡ್ ಇದೆಯಾ ಅಂತ ಹುಡ್ಕೋ ಪರಿಸ್ಥಿತಿ ಬಂದಿರುತ್ತೆ. ಆದರೆ ಅದೇ ನಾವು ಮಾರ್ಷ್ಮೆಲೋ ಸೂತ್ರವನ್ನು ಅನುಸರಿಸಿ ಪರ್ಚೇಸ್ ಮಾಡೋದನ್ನು, ಖರೀದಿಯನ್ನು 1 ವಾರ ಅಥವಾ 1 ತಿಂಗಳು ಲೇಟ್ ಮಾಡಿದ್ರೆ, ಅಂದರೆ ಡಿಲೇಡ್ ಗ್ರಾಟಿಫಿಕೇಶನ್ ಇದು. ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ನ ವಿರುದ್ಧ ಇದು, ತದ್ವಿರುದ್ಧ. ಇದು ಡಿಲೇಡ್ ಗ್ರಾಟಿಫಿಕೇಶನ್. ಲೇಟ್ ಮಾಡಿದ್ರೆ ತಗೊಳಕ್ ಮನ್ಸಾಗಿದೆ, ನಾನು ದುಡ್ಡು ಅರೇಂಜ್ ಮಾಡಾಗಿದೆ, ಪೇ ಮಾಡಿದ್ರೆ ಆಯಿತು ಬರುತ್ತೆ, ಬಟ್ ವೆಯ್ಟ್, 1 ವಾರ ವೆಯ್ಟ್ ಮಾಡ್ತೀನಿ, 1 ತಿಂಗಳು ವೆಯ್ಟ್ ಮಾಡ್ತೀನಿ ಅಂತ ಡಿಲೇ ಮಾಡಿದ್ರೆ ನಿಜವಾಗ್ಲೂ ನಮಗೆ ಆ ವಸ್ತು ಅಗತ್ಯ ಇದೆಯಾ ಇಲ್ವೋ ಅನ್ನೋದು ನಿಮಗೆ ಆ 1 ವಾರ ಅಥವಾ 1 ತಿಂಗಳ ಅವಧಿಯಲ್ಲಿ ಗೊತ್ತಾಗ್ಬಿಡುತ್ತೆ. ನಮ್ಮ ಪ್ಲಾನ್ನ ರಿವ್ಯೂ ಮಾಡೋಕ್ಕೂ ಟೈಮ್ ಸಿಗತ್ತೆ. ಈ ಸಿಂಪಲ್ ತಾಳ್ಮೆಯಿಂದ ದೊಡ್ಡ ಮಟ್ಟದ ಉಳಿತಾಯ ಮಾಡಬಹುದು. ಇದಕ್ಕಾಗಿ 7 ಡೇ ರೂಲ್ ಫಾಲೋ ಮಾಡಿ. ಯಾವುದೇ ಅರ್ಜೆಂಟ್ ಅಲ್ಲದ ವಸ್ತುವನ್ನು, ಸುಮ್ಮನೆ ಈ ಚಟಕ್ಕೋಸ್ಕರ, ಖುಷಿಗೋಸ್ಕರ ಖರೀದಿ ಮಾಡ್ತಿರೋ ವಸ್ತುವನ್ನು ಆದಷ್ಟು ಮಿನಿಮಮ್ 7 ದಿನ ಅಥವಾ 1 ತಿಂಗಳು ಲೇಟ್ ಮಾಡಿ. ಆ 1 ವಾರ ಅಥವಾ 1 ತಿಂಗಳ ಬಳಿಕವೂ ಇಲ್ಲ ಇದು ಬೇಕೇ ಬೇಕು, ಇದು ನನ್ನ ಜೀವನದಲ್ಲಿ ಇಂಪಾರ್ಟೆಂಟ್ ಪಾತ್ರ ನಿಭಾಯಿಸುತ್ತೆ ಅನಿಸಿದ್ರೆ ಡೆಫಿನೆಟ್ಲಿ ಆಮೇಲೆ ಪರ್ಚೇಸ್ ಮಾಡಿ. ಇಲ್ಲಾಂದರೆ ಕಾರ್ಟಿಗೆ ಹಾಕಿ ಅದನ್ನು ವೆಯ್ಟ್ ಮಾಡಿಸಿ. ಒಂದು ವೇಳೆ ಈ ಇಡೀ ಪೀರಿಯಡ್ನಲ್ಲಿ ನೀವು ಆ ವಸ್ತುವನ್ನು ಮರ್ತೇ ಬಿಟ್ಟಿದ್ರೆ ಡೆಫಿನೆಟ್ಲಿ ನಿಮ್ಗೆ ಅದರ ಅಗತ್ಯ ಇಲ್ಲ ಅಂತ ಅರ್ಥ. ಅದಿಲ್ಲದಿದ್ರೆ ಜೀವನ ನಡೀತಾ ಇದೆ ಸ್ಮೂತ್ ಆಗಿ ಅಂತ ಅರ್ಥ. ಕಾರ್ಟ್ಗೆ ಹೋಗಿ ರಿಮೂವ್ ಫ್ರಮ್ ದ ಕಾರ್ಟ್ ಮಾಡಿಬಿಡಿ. ಯಾಕಂದರೆ 100% ನಿಮಗದು ಅನಗತ್ಯ ಖರ್ಚು, ಅಗತ್ಯವಿಲ್ಲದ ಖರ್ಚು. ಅದು ನೀಡಲ್ಲ, ಅದು ನಿಮ್ಮ ವಾಂಟ್. ಸ್ಟೆಪ್ ನಂಬರ್ 2, EMI ಬಲೆಯಿಂದ ತಪ್ಪಿಸ್ಕೊಳ್ಳಿ. ಸ್ನೇಹಿತರೆ, ಇವತ್ತಿನ ಸಂದರ್ಭದಲ್ಲಿ ನಮ್ಮ ಹಣಕಾಸು ಜೀವನ ಹಾಳಾಗೋಕೆ ಅತಿ ದೊಡ್ಡ ಕಾರಣ ಅಂದರೆ EMI ಸಂಸ್ಕೃತಿ. ಸ್ವಲ್ಪ ಡೌನ್ ಪೇಮೆಂಟ್ ಕಟ್ಟಿ ತಿಂಗಳಿಗೆ ಒಂದು ಚಿಕ್ಕ ಮೊತ್ತವನ್ನು ತೀರಿಸ್ತಾ ಹೋದರೆ ಸಾಕು, ಹೊಸ ಕಾರ್, ಟಿವಿ, ಫೋನ್, ಫರ್ನಿಚರ್ ಯಾವುದು ಬೇಕಾದರೂ ಮನೆಗೆ ಬಂದು ಬೀಳುತ್ತೆ. ಆದರೆ ಈ ಚಿಕ್ಕ EMIಗಳೇ ಒಂದರ ಮೇಲೆ ಒಂದು ಸೇರಿ ಕೊನೆಗೆ ದೊಡ್ಡ ಬಲೆಯಾಗಿ ನಿಮ್ಮನ್ನು ಸುತ್ತಕೊಳ್ಳುತ್ತೆ.
ಸ್ಯಾಲ್ರಿ ಪಡೆಯುವ ವ್ಯಕ್ತಿ ಹೊಸದಾಗಿ ಬಂದ ಯಾವುದೋ ಮೊಬೈಲನ್ನು EMIನಲ್ಲಿ ತಗೊಳ್ತಾರೆ. ಆ EMI ಮುಗಿಯೋದ್ರೊಳಗೆ ಮಾರ್ಕೆಟ್ಗೆ ಹೊಸ ಮೊಬೈಲ್ ಬರುತ್ತೆ. ಆಗ ಮತ್ತೆ ಹಳೆ ಮೊಬೈಲ್ ಬಿಟ್ಟು ಮತ್ತೆ EMIನಲ್ಲಿ ಹೊಸ ಮೊಬೈಲ್ ತಗೊಳ್ತಾರೆ. ಆದರೆ ಅದೇ ಆತ ಮೊದಲ ಸಲವೇ EMIನಲ್ಲಿ ತಗೊಳ್ಳದೆ ಸ್ವಲ್ಪ ವೇಟ್ ಮಾಡಿದ್ರೆ ಹೊಸ ಮೊಬೈಲ್ಗೆ EMI ಅಗತ್ಯವೇ ಇರ್ತಾ ಇರಲಿಲ್ಲ. ಮೊದಲ ಮೊಬೈಲ್ಗೆ ಕಟ್ಟಿದ್ದ EMI ದುಡ್ಡನ್ನೇ ಸೇವ್ ಮಾಡಿಟ್ರೆ ತನ್ನದೇ ದುಡ್ಡಲ್ಲಿ ಮೊಬೈಲ್ ತಗೊಂಡು ಮತ್ತಷ್ಟು ದುಡ್ಡನ್ನು ಉಳಿಸಬಹುದು. ಹೀಗಾಗಿ ಕೇವಲ ಅನಿವಾರ್ಯ ಮತ್ತು ಪ್ರೊಡಕ್ಟಿವ್ ಇನ್ವೆಸ್ಟ್ಮೆಂಟ್ಗೆ ಮಾತ್ರ EMI ಬಳಸಬೇಕು. ಫ್ಯಾಷನ್ ಆಕ್ಸೆಸರೀಸ್ಗೆ, ತಾತ್ಕಾಲಿಕ ಆಕರ್ಷಣೆಗೆ, ಟ್ರೆಂಡ್ ಇದೆ ಅಂತ ಹೇಳಿ EMIಗೆ ಕೈ ಹಾಕೋಕೆ ಹೋಗಬೇಡಿ. ಕೆಲಸಕ್ಕೆ ಸೇರಿದ ಕೂಡಲೇ ಸಾಲ ಮಾಡಿ ದುಬಾರಿ ಮೊಬೈಲ್, ಕಾರು, ಮನೆ ತಗೊಂಡ್ರೆ ಪ್ರತಿ ತಿಂಗಳ ಸಂಬಳ EMIಗೆ ಹೋಗುತ್ತೆ. ಯಾವ ಕಾರಣಕ್ಕೂ ಆರ್ಥಿಕವಾಗಿ ಸ್ವತಂತ್ರನಾಗೋಕೆ ಸಾಧ್ಯನೇ ಇಲ್ಲ, ಲೇಟ್ ಆಗುತ್ತೆ. ಅದೇ ವ್ಯಕ್ತಿ ಮಾರ್ಷ್ಮೆಲೋ ಸೂತ್ರ ಅಳವಡಿಸ್ಕೊಂಡ್ರೆ ತನ್ನ ಕಾರು, ಮನೆ ತಗೊಳ್ಳೋ ಆಸೆಯನ್ನು ಒಂದಷ್ಟು ವರ್ಷಗಳ ಕಾಲ ಮುಂದಕ್ಕೆ ಹಾಕಿದ್ರೆ ಆ ದುಡ್ಡನ್ನು ನಿರಂತರವಾಗಿ ಹೂಡಿಕೆ ಮಾಡ್ತಾ ಹೋದರೆ ಮ್ಯೂಚುವಲ್ ಫಂಡ್, ಸ್ಟಾಕ್ ಮಾರ್ಕೆಟ್, ಫಿಕ್ಸೆಡ್ ಡೆಪಾಸಿಟ್, ಬಾಂಡ್ಸ್ ಯಾವುದಾದ್ರೂ ನೀವು ಅಗ್ರೆಸಿವ್ ಆಗಿದ್ರೆ ಈಕ್ವಿಟಿ ಕಡೆಗೆ, ಇಲ್ಲ ಟ್ರೆಡಿಷನಲ್ ಇನ್ವೆಸ್ಟರ್, ಸಾಂಪ್ರದಾಯಿಕ ಹೂಡಿಕೆದಾರ ರಿಸ್ಕ್ ತಗೊಳ್ಳೋಕೆ ಇಷ್ಟ ಇಲ್ಲ ಅಂದರೆ FD RD ಮಾಡ್ತಾ ಹೋದರೂ ಕೂಡ ದೊಡ್ಡ ಗಂಟನ್ನು ಸಂಪಾದಿಸಿಡ್ಬೋದು. ಸಾಲದಲ್ಲಿ ಬಾಳೋ ಪರಿಸ್ಥಿತಿಯನ್ನು ತಪ್ಪಿಸ್ಕೊಳ್ಬೋದು. ಇದರಿಂದ ಆತನ ಬ್ಯಾಂಕ್ ಬ್ಯಾಲೆನ್ಸ್ ದೊಡ್ಡದಾಗ್ತಾ ಹೋಗುತ್ತೆ. ಆತನ ಮೇಲಿನ ಭಾರ, ಹೊಣೆಗಾರಿಕೆ, ಸಾಲದ ಬರ್ಡನ್ ಇರೋದೇ ಇಲ್ಲ. ಯಾಕಂದರೆ ಹೂಡಿಕೆ ಮಾಡಿದಾಗ, ಸೇವ್ ಮಾಡಿದಾಗ, ಅದನ್ನು ಬೆಳೆಸಿದಾಗ ಆ ದುಡ್ಡು ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಮ್ಮಿ ಆಗ್ತಾ ಹೋಗೋದಿಲ್ಲ, ಗ್ರೋ ಆಗ್ತಾ ಹೋಗಿರುತ್ತೆ. 5 ವರ್ಷ ಬಿಟ್ಟರೆ ಆ ವ್ಯಕ್ತಿ ಮೊದಲು ಆಸೆ ಪಟ್ಟಿದ್ದಕ್ಕಿಂತ ಒಳ್ಳೆಯ ಕಾರು, ಮನೆಯನ್ನು ತನ್ನದೇ ದುಡ್ಡಲ್ಲಿ ತಗೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ಬೋದು. ಅಥವಾ 10 ವರ್ಷ ಬಿಟ್ಟರೆ ಆಗ್ಬೋದು. ಕೆಲವರಿಗೆ 5 ವರ್ಷಕ್ಕೆ ಆಗ್ಲಿಕ್ಕಿಲ್ಲ ಎಲ್ಲ ಕನಸುಗಳನ್ನು ಈಡೇರಿಸ್ಕೊಳ್ಳಿಕ್ಕೆ. ಆದರೆ ಬೃಹದಾಕಾರದ ಸಾಮರ್ಥ್ಯ ಮೀರಿದ ಸಾಲವನ್ನು ಮೈ ಮೇಲೆ ಆರಂಭಿಕ ದಿನಗಳಲ್ಲೇ ಹಾಕೊಳ್ಳೋದ್ರ ಬದಲಿಗೆ ಇದು ಬೆಸ್ಟ್ ಮೆಥಡ್. ಸ್ಟೆಪ್ 3, ಮೊದಲಿಗೆ ಹೂಡಿಕೆ, ನಂತರ ಖರ್ಚು. ಬಹುತೇಕ ಜನ ಅರ್ನ್, ಸ್ಪೆಂಡ್, ಸೇವ್ ಸೂತ್ರವನ್ನು ಫಾಲೋ ಮಾಡ್ತಾರೆ. ಅಂದರೆ ಕೈಯಲ್ಲಿರೋ ಹಣವನ್ನು ಮೊದಲು ಖರ್ಚು ಮಾಡ್ತಾರೆ, ನಂತರ ಉಳಿದಿದ್ರಲ್ಲಿ ಸೇವ್ ಮಾಡೋಕೆ ಹೋಗ್ತಾರೆ. ಆದರೆ ಇದರಿಂದ ಉಳಿತಾಯ ಅಸಾಧ್ಯ, ಆರ್ಥಿಕ ಅಸ್ಥಿರತೆಗೆ ಹೋಗ್ಬಿಡ್ತೀರಿ, ಹುಷಾರ್. ಹೀಗಾಗಿ ಉಲ್ಟಾ ಮಾಡ್ಕೋಬೇಕು. ಅರ್ನ್, ಇನ್ವೆಸ್ಟ್ ಆರ್ ಸೇವ್ ಆ್ಯಂಡ್ ದೆನ್ ಸ್ಪೆಂಡ್. ಈ ಸೂತ್ರವನ್ನು ಫಾಲೋ ಮಾಡಬೇಕು. ಅಂದರೆ ಗಳಿಸಿದ ಕೂಡಲೇ ಹೂಡಿಕೆ ಮತ್ತು ಉಳಿತಾಯಕ್ಕೆ ಮೊದಲ ಪ್ರಾಶಸ್ತ್ಯವನ್ನು ಕೊಟ್ಟು, ಫಸ್ಟ್ ಪ್ರಯಾರಿಟಿ ಕೊಟ್ಟು, ಉಳಿದ ಹಣವನ್ನು ಮಾತ್ರ ಖರ್ಚು ಮಾಡಬೇಕು. 50-30-20 ನಿಯಮವನ್ನು ಅನುಸರಿಸಬಹುದು. 50% ಅವಶ್ಯಕ ಖರ್ಚುಗಳಿಗೆ, ಹಣ್ಣು, ತರಕಾರಿ, ಬಾಡಿಗೆಗೆ, ಅದನ್ನು 50% ನಿಮ್ಮ ದುಡ್ಡನ್ನು ನೀವು ಖರ್ಚು ಮಾಡ್ಕೋಬೋದು ಕಮ್ಮಿ ಸ್ಯಾಲ್ರಿ ಇದೆ ಅಂತ ಹೇಳಿದ್ರೆ. 30% ವೈಯಕ್ತಿಕ ಖರ್ಚುಗಳಿಗೆ, ಶಾಪಿಂಗ್, ಔಟ್ಡೋರ್ ಡೈನಿಂಗ್, ಈ ಥರದಕ್ಕೆಲ್ಲ ನೀವು ಯೂಸ್ ಮಾಡ್ಬೋದು. ಹೂಡಿಕೆಗೆ ಅಟ್ಲೀಸ್ಟ್ ಹೇಳ್ತಿರೋದು 20% ಆದರೂ ಕೂಡ ಮ್ಯೂಚುವಲ್ ಫಂಡ್, ಸ್ಟಾಕ್ಸ್, ಫಿಕ್ಸೆಡ್ ಡೆಪಾಸಿಟ್, RD ಯಾವುದಕ್ಕಾದರೂ ಕೂಡ ನೀವು ಚೂಸ್ ಮಾಡ್ಕೋಬೋದು. ನಿಮ್ಮ ಸ್ಯಾಲ್ರಿ ತಿಂಗಳಿಗೆ 5 ಲಕ್ಷ ರೂಪಾಯಿ ಇದೆ ಅಂದರೆ ಅವಾಗಲೂ ಹೀಗೆ ಮಾಡಬೇಕಾ? ಡೆಫಿನೆಟ್ಲಿ ಇಲ್ಲ. ಆಗ ಬಹುಶಃ ನೀವು 5 ಲಕ್ಷದಲ್ಲಿ 80%, 4 ಲಕ್ಷ ನೀವು ಸೇವೆ ಮಾಡಿಬಿಡ್ಬೋದು. 1 ಲಕ್ಷದಲ್ಲಿ ನಿಮ್ಮೆಲ್ಲ ಖರ್ಚುಗಳನ್ನು ಮುಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಬಹುದು. ನಾವು ಹೇಳ್ತಿರೋದು ಆ್ಯಾವ್ರೇಜ್ ಪರ್ಸನ್ಗೆ ಹೇಳ್ತಾ ಇರೋದು. ಒಂದು 50,000 60,000 ಸ್ಯಾಲ್ರಿ ಬರ್ತಾ ಇದೆ, ಅಥವಾ ಒಂದು 30-40 ಸಾವಿರ ಸ್ಯಾಲ್ರಿ ಬರ್ತಾ ಇದೆ ಅಂದರೆ ಅಂಥವ್ರಿಗೆ ನಾವು ಹೇಳ್ತಿರೋದು ಐಡಿಯಲ್ ರೂಲ್ ಏನು ಅಂತ. ಇದರಲ್ಲಿ ಯಾವ ಕಾರಣಕ್ಕೂ 20%ಗಿಂತ ಕಮ್ಮಿ ಉಳಿತಾಯ ಅಥವಾ ಹೂಡಿಕೆಯನ್ನು ಮಾಡೋಕ್ಕೆ ಹೋಗಬೇಡಿ. ಹೂಡಿಕೆ ಪೋರ್ಷನ್ ಎಷ್ಟಾದರೂ ಜಾಸ್ತಿ ಮಾಡಿ, ಖರ್ಚು ಮತ್ತು ವೆಚ್ಚಗಳ ಪೋರ್ಷನ್ ಎಷ್ಟಾದರೂ ಕಮ್ಮಿ ಮಾಡಿ, ಅದು ನಿಮ್ಮ ಚಾಯ್ಸ್. ದೊಡ್ಡ ಸ್ಯಾಲ್ರಿ ಇರೋರು ಇನ್ನೂ ಜಾಸ್ತಿನೇ ಉಳಿಸ್ಬೋದು. 50% ಖರ್ಚು ಮಾಡಬೇಕು ಅಂತಿಲ್ಲ. ವರ್ಷಕ್ಕೆ ನಾನು 1 ಕೋಟಿ ದುಡಿತೀನಿ ಅಂದರೆ 50 ಲಕ್ಷ ಖರ್ಚು ಮಾಡಲ್ಲ, ಆ ರೀತಿ ಅಲ್ಲ ಸ್ನೇಹಿತರೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ನಿಮಗೆ ನಾವು ಹೇಳಿದ ಅರ್ಥ ಆಯಿತು ಅಂತ ಅಂದ್ಕೊಳ್ತೇವೆ. ಸೊ ತಿರುಳು ಏನು ಅಂದರೆ ಸ್ನೇಹಿತರೆ, ಓವರ್ ಆಲ್ ಮಾರ್ಷ್ಮೆಲೋ ಎಫೆಕ್ಟ್ ಅಳವಡಿಸ್ಕೊಂಡ್ರೆ ತಾಳ್ಮೆ ಇರುತ್ತೆ ಮನುಷ್ಯರಿಗೆ, ಫ್ಯೂಚರ್ ಬಗ್ಗೆ ಯೋಚಿಸೋಕೆ ಅವಕಾಶ ಸಿಗುತ್ತೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದ್ರು ಕೂಡ ಲಾಂಗ್ ಟರ್ಮ್ಗೆ ಹೂಡಿಕೆ ಮಾಡ್ತಾರೆ ಅಂತವರು ಅಂತ. ಸ್ವಲ್ಪ ದುಡ್ಡು ಬಂದ ಕೂಡಲೇ ದುಡ್ಡು ವಾಪಸ್ ತೆಗೆದು ಅದು ಇದು ಪರ್ಚೇಸ್ ಮಾಡೋಕೆ ಅವ್ರು ಯೂಸ್ ಮಾಡೋದಿಲ್ಲ ಅಂತ. ತಾಳ್ಮೆಯಿಂದ ವರ್ಷಾನುಗಟ್ಟಲೆ ಕಾಯೋಕೆ ಸಾಧ್ಯ ಆಗುತ್ತೆ ಅಂತ. ಉದಾಹರಣೆಗೆ ವಾರನ್ ಬಫೆಟ್ ಅವ್ರು ನೋಡಿ, ಸ್ಟಾಕ್ಗಳನ್ನು ತಗೊಂಡ್ರೆ ದಶಕಗಳ ಕಾಲ ಇಟ್ಕೊಳ್ತಾರೆ ಅವರು, ಮಾರಕ್ಕೆ ಹೋಗಲ್ಲ, ಪದೇ ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ಸ್ಟಾಕ್ ಮಾರ್ಕೆಟನ್ನು ಅವರು ತಾಳ್ಮೆ ಇಲ್ಲದವರ ಕೈಯಿಂದ ದುಡ್ಡು ತಗೊಂಡು ತಾಳ್ಮೆ ಇರೋರಿಗೆ ಟ್ರಾನ್ಸ್ಫರ್ ಮಾಡೋ ಡಿವೈಸ್ ಅಂತ ಕರೀತಾರೆ ಸ್ಟಾಕ್ ಮಾರ್ಕೆಟನ್ನು. ಮಾರ್ಷ್ಮೆಲೋ ಪ್ರಯೋಗದಲ್ಲಿ ಮಕ್ಕಳು ಇನ್ನೊಂದು ಮಾರ್ಷ್ಮೆಲೋ ಸಿಗುತ್ತೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ವೆಯ್ಟ್ ಮಾಡಿದರು. ಅವರಿಗೆ ಆಶ್ವಾಸನೆ ಕೂಡ ಕೊಡಲಾಗಿತ್ತು. ಸೊ ರಿಯಲ್ ಲೈಫಲ್ಲೂ ಇದನ್ನೆಲ್ಲ ಅಳವಡಿಸ್ಕೊಳ್ಳೋ ವ್ಯಕ್ತಿ ಫ್ಯೂಚರ್ ಪ್ಲಾನ್ ಇಮ್ಯಾಜಿನ್ ಮಾಡಿಕೊಂಡು ಫಿನಾನ್ಷಿಯಲ್ ಪ್ಲಾನ್ ಮಾಡ್ಕೊಳ್ತಾರೆ. ದುಶ್ಚಟ ಬಿಡೋಕ್ಕೂ ಡಯಟ್ಗೂ ಅನ್ವಯ. ಮಾರ್ಷ್ಮೆಲೋ ಪ್ರಯೋಗವನ್ನು ನಾವು ದುಶ್ಚಟ ಬಿಡೋದಕ್ಕೂ ಅನ್ವಯಿಸ್ಕೊಳ್ಬಹುದು. ಆ ಪ್ರಯೋಗದಲ್ಲಿ ಕೆಲ ಮಕ್ಕಳು ಆ ಕ್ಷಣಕ್ಕೆ ಸಿಗೋ ಖುಷಿಗೋಸ್ಕರ ಕೂಡಲೇ ಮಾರ್ಷ್ಮೆಲೋ ತಿಂದಿದ್ರು. ಆದರೆ ಇನ್ನು ಕೆಲವರು 5 ನಿಮಿಷಕ್ಕಾದರೆ ಇನ್ನೊಂದು ಮಾರ್ಷ್ಮೆಲೋ ಸಿಗುತ್ತೆ ಅಂತ ವೆಯ್ಟ್ ಮಾಡಿದರು.
ಅದೇ ರೀತಿ ಇಲ್ಲಿ ಮದ್ಯಪಾನ, ಧೂಮಪಾನ ಸೇರಿದಂತೆ ವಿವಿಧ ರೀತಿಯ ದುಶ್ಚಟಗಳಿಂದ ಆ ಕ್ಷಣಕ್ಕೆ ಖುಷಿ ಸಿಗ್ಬೋದು. ಆದರೆ ದುಶ್ಚಟ ಬಿಟ್ಟರೆ ಒಳ್ಳೆಯ ಆರೋಗ್ಯ ಸಿಗುತ್ತೆ, ಎನರ್ಜೆಟಿಕ್ ಆಗಿರ್ಬೋದು, ದುಡ್ಡು ಉಳಿಯುತ್ತೆ, ಹೆಲ್ದಿ ಲೈಫ್ ಸಿಗುತ್ತೆ. ಪದೇ ಪದೇ ಆಸ್ಪತ್ರೆ ಅಲೆದಾಟ, ಇವತ್ತು ಆ ಪಾರ್ಟ್ ಹೋಯಿತು, ನೆಕ್ಸ್ಟ್ ಈ ಪಾರ್ಟ್ ಹೋಯಿತು, ನೆಕ್ಸ್ಟ್ ಆ ಪಾರ್ಟಲ್ಲಿ ನೋವು, ನೆಕ್ಸ್ಟ್ ಈ ಪಾರ್ಟಲ್ಲಿ ನೋವು ಅಂತ ಪದೇ ಪದೇ ಆಸ್ಪತ್ರೆಗೆ ಅಲೆದಾಡೋ ಪರಿಸ್ಥಿತಿ ಕಮ್ಮಿ ಆಗುತ್ತೆ. ಮನುಷ್ಯಂಗೆ ವಯಸ್ಸಾಗ್ತಾ ಆಗ್ತಾ ಡೆಫಿನೆಟ್ಲಿ ಒಂದಲ್ಲ ಒಂದು ಚಾಲೆಂಜಸ್ ಎದುರಾಗೇ ಆಗುತ್ತೆ ಆರೋಗ್ಯದ್ದು. ಆದರೆ ಹೆಂಗಿದ್ರೂ ಆಸ್ಪತ್ರೆಗೆ ಹೋಗಲೇಬೇಕು ಅಂತ ಸಿಕ್ಕಾಪಟ್ಟೆ ತೊಗೊಂಡ್ರೆ ಇದು ಹೆಂಗಂದರೆ ಲಾಟ್ರಿ ಟಿಕೆಟ್ ತೊಗೊಂಡಾಗ ನಾವು ಯಾವಾಗಲೂ ಕೂಡ ಹೇಳ್ತಿರ್ತೀವಿ, ಯಾರು ಜಾಸ್ತಿ ಲಾಟ್ರಿ ಟಿಕೆಟ್ ತೊಗೊಳ್ತಾರೋ ಅವರಿಗೆ ಬಹುಮಾನ ಹೊಡೆಯೋ ಚಾನ್ಸಸ್ ಜಾಸ್ತಿ. ಹಾಗಾಗಿ ಲಾಟ್ರಿ ಟಿಕೆಟ್ ಯಾಕೆ ತೊಗೊಳ್ತೀರಿ, ಯಾಕೆ ದುಶ್ಚಟ ಮಾಡ್ತೀರಿ, ಯಾಕೆ ನೀವು ಕೆಟ್ಟ ಲೈಫ್ ಸ್ಟೈಲನ್ನು ರೂಢಿಸ್ಕೊಳ್ತೀರಿ? ಲಾಟ್ರಿ ಟಿಕೆಟ್ ತೊಗೊಳಕ್ಕೆ ಹೋಗಬೇಡಿ. ಆವಾಗ ನಿಮಗೆ ಬಹುಮಾನ ಹೊಡೆಯೋ ಸಾಧ್ಯತೆ ಕಮ್ಮಿ ಆಗುತ್ತೆ. ಕಾಯಿಲೆಗಳು, ಆಸ್ಪತ್ರೆ ಅಡ್ಮಿಷನ್ನು, ನಿಮ್ಮ ಮಾರಣಾಂತಿಕ ರೋಗಗಳು ಬರೋದು, ಇವೆಲ್ಲ ಸಾಧ್ಯವಾದಷ್ಟು ನೀವು ಅವಾಯ್ಡ್ ಮಾಡ್ಬೋದು, ಅಥವಾ ಒಂದಷ್ಟು ಅದರ ಸುತ್ತ ನೀವು ಒಂದು ಬಲೆಯನ್ನು ನಿರ್ಮಾಣ ಮಾಡ್ಕೊಳ್ಬೋದು ಅಂತ ಅಷ್ಟೇ. ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡು ದುಶ್ಚಟ ಬಿಟ್ಟಾಗ ಏನು ಲಾಭ ಆಗುತ್ತೆ, ಹೆಲ್ದಿ ಲೈಫ್ ಸ್ಟೈಲ್ನಿಂದ ನನಗೆ ಏನು ಲಾಭ, ಗುಡ್ ಈಟಿಂಗ್ ಹ್ಯಾಬಿಟ್ಸಿಂದ ಏನು ಲಾಭ, ಸಿಗರೇಟ್ ಎಳಿಬೇಕು ಅಂತ ಅನಿಸ್ತಾ ಇದೆ ಆದರೆ ಈಗ ಎಳಿಯಲ್ಲ, ಅರ್ಧ ಗಂಟೆ ಬಿಟ್ಟು ಎಳಿತೀನಿ ಅಂತ ನಮಗೆ ನಾವೇ ಚಾಲೆಂಜ್ ಹಾಕ್ಕೊಳ್ಳೋದು. ಅರ್ಧ ಗಂಟೆ ಆದ ಬಳಿಕ ಆ ಸಿಗರೇಟ್ ಎಳಿಬೇಕು ಅನ್ನೋ ಸೆಳೆತ ಒಂಚೂರು ಕಮ್ಮಿನೂ ಆಗ್ಬೋದು. ಆಮೇಲೆ ನೆಕ್ಸ್ಟ್ 1 ಗಂಟೆಗೆ ಮುಂದಕ್ಕೆ ಹಾಕ್ಕೊಳ್ಳೋದು. ಈ ರೀತಿ ಮಾಡ್ತಾ ಮಾಡ್ತಾ ನೀವು ಸಿಗರೇಟ್ ಬಿಟ್ಟೇ ಬಿಡೋಕ್ಕೆ ನೀವು ಮುಂದಾಗಬಹುದು. ಹೇಗೆ ಅಲ್ಲೂ ಕೂಡ ಬಿಟ್ಟರೆ ನನ್ನ ಶ್ವಾಸಕೋಶ ಎಷ್ಟು ಕ್ಲೀನ್ ಆಗಬಹುದು ಅನ್ನೋ ಒಂದು ಇಮ್ಯಾಜಿನೇಷನ್. ಪ್ರತಿ ಸಲ ಆ ಪ್ಯಾಕೆಟ್ ನೋಡಿದ್ರೆ ಮನುಷ್ಯರಾದವ್ರಿಗೆ ಎಳಿಬೇಕು ಅಂತ ಅನ್ಸೋದಿಲ್ಲ. ಒಂದ್ಸಲ ಪ್ಯಾಕೆಟ್ನ ಸೂಕ್ಷ್ಮವಾಗಿ ನೋಡಿದ್ರೆ ಆ ಪ್ಯಾಕೆಟ್ ಮೇಲಿರುತ್ತಲ್ಲ ಚಿತ್ರ, ಏನಾಗುತ್ತೆ ಸ್ಮೋಕ್ ಮಾಡಿದ್ರೆ ಅಂಥೇಳಿ, ಅದನ್ನು ನೋಡಿದ್ರೆ ಯಾರಿಗೆ ಮನಸ್ಸಾಗುತ್ತೆ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಅದು ನಿಜವಾಗ್ಲೂ ನೋಡ್ತಾರಾ ಅಥವಾ ಇಲ್ಲ ತೆಗಿ ಜೋಬಲ್ಲಿ ಇಟ್ಕೊ ಅಂಥೇಳಿ ಪ್ಯಾಕೆಟನ್ನು ಜೋಬಲ್ಲಿ ಇಟ್ಕೊಂಡು ನಿಧಾನಕ್ಕೆ ಸಿಗರೇಟ್ ಎಳೆದು ಮಾತ್ರ ಸೇತಾರಂತ ಕಾಣುತ್ತೆ, ಇಮೇಜ್ ನೋಡೋಕೆ ಹೋಗಲ್ಲ ಅಂತ ಕಾಣುತ್ತೆ ಅವರು. ಸೊ ನನ್ನ ಪ್ರಕಾರ ಅದ್ರದ್ದು ವಾಲ್ಪೇಪರ್ ತೆಗೆದು ಹಾಕೊಂಡ್ಬಿಡ್ಬೇಕು. ನಾನು ಎಳಿತಾ ಇದ್ದೀನಿ, ನನಗೆ ಲಂಗ್ಸಿಗೆ ಈ ರೀತಿ ಆಗ್ತಿದೆ ಅಂತ ನೋಡಬೇಕು ನನ್ನ ಪ್ರಕಾರ. ಆವಾಗ ಬಿಡೋಕೆ ಇನ್ನೂ ಮೋಟಿವೇಶನ್ ಸಿಗ್ಬೋದು. ಶ್ವಾಸಕೋಶ ಸ್ವಚ್ಛಂದವಾಗುತ್ತೆ. ಫ್ಯಾಮಿಲಿಯವರೊಂದಿಗೆ ಜಾಸ್ತಿ ಕಾಲ ನಾನು ಬಾಳಬಹುದು ಹೆಂಡತಿ ಮಕ್ಕಳೊಂದಿಗೆ. ಅದೆಲ್ಲ ಒಳ್ಳೆ ಬಹುಮಾನ ಅಲ್ವಾ? ಆ ಬಹುಮಾನದ ಕಡೆಗೆ ಯೋಚನೆ ಮಾಡಿ ಈ ಧೂಮಪಾನ, ಆಮೇಲೆ ಮದ್ಯಪಾನ, ಕೆಟ್ಟ ಈಟಿಂಗ್ ಹ್ಯಾಬಿಟ್ಸ್ ಈ ರೀತಿಯೆಲ್ಲ ರೂಢಿಸ್ಕೊಂಡು ಯಾಕೆ ಹೆಚ್ಚೆಚ್ಚು ಲಾಟ್ರಿ ಟಿಕೆಟ್ ತೊಗೊಳ್ತೀರಿ? ತಗೊಂಡಷ್ಟು ಕೂಡ ಬಹುಮಾನ ಹೊಡೆಯೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ, ಹುಷಾರಾಗಿರಿ. ಸ್ನೇಹಿತರೆ, ಈ ರೀತಿ ಜೀವನದ ಯಾವ ಕ್ಷೇತ್ರದಲ್ಲೂ ಬೇಕಾದರೂ ನೀವು ಈ ರೀತಿ ಮಾರ್ಷ್ಮೆಲ್ಲೋ ಪ್ರಯೋಗವನ್ನು ಅಳವಡಿಸ್ಕೊಳ್ಬೋದು. ಒಂದು ಕಡೆ ಮಾತ್ರ ಅಳವಡಿಸ್ಕೊಳ್ಬೇಡಿ. ಕೆಲಸ ಮಾಡೋಕ್ಕಿದೆ ಇವತ್ತು, ಮಾರ್ಷ್ಮೆಲ್ಲೋ ಸೂತ್ರವನ್ನು ಅಳವಡಿಸ್ಕೊಳ್ತೀನಿ, ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ, ಅದೆಲ್ಲ ಪ್ರೊಕ್ರಾಸ್ಟಿನೇಷನ್ ಬಗ್ಗೆ ನಾವು ಹೇಳ್ತಿಲ್ಲ, ಅದು ಬೇರೆ. ಅದು ಅಲ್ಲಿ ಉಲ್ಟಾ ಆಗಬೇಕು, ಅದು ಬಿಡಿ, ಅದ್ರ ಬಗ್ಗೆ ಅಲ್ಲ. ಈ ರೀತಿ ನಿಮ್ಮ ಜೀವನದಲ್ಲಿ ಅದನ್ನು ಮಾಡಿದ್ರೆ ನೆಗೆಟಿವ್ ಆಗುತ್ತೆ, ನಿಮಗೆ ಲಾಸ್ ಆಗುತ್ತೆ, ಆರೋಗ್ಯ ಹಾಳಾಗುತ್ತೆ, ನಿಮ್ಮ ಮೆಂಟಲ್ ಹೆಲ್ತ್ ಹಾಳಾಗುತ್ತೆ, ಫಿಸಿಕಲ್ ಹೆಲ್ತ್ ಹಾಳಾಗುತ್ತೆ, ಫಿನಾನ್ಷಿಯಲ್ ಹೆಲ್ತ್ ಹಾಳಾಗುತ್ತೆ. ಅಂಥ ವಿಚಾರಗಳಲ್ಲಿ ಅದನ್ನು ಕಾಸ್ ಮಾಡೋ, ಅದಕ್ಕೆ ಕಾರಣವಾಗೋ ಅಂಶಗಳಿಗೆ ನೀವು ಈ ರೀತಿ ದೂರ ತಳ್ತಾ ಹೋಗಿ ಅಂತ. ಆರ್ಥಿಕ ಆರೋಗ್ಯಕ್ಕಾಗಿ ಅನ್ನೆಸೆಸರಿ ಖರ್ಚುಗಳನ್ನು ಮುಂದಕ್ಕೆ ಹಾಕ್ತಾ ಹೋಗಿ ಅನ್ನೋದನ್ನು ನಾವು ನಿಮಗೆ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನೋ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.